ವಿಧಾನಗಳ ಪರ್ವವನ್ನೇ ಆರಂಭಿಸಿದ್ರಿ. ಅದನ್ನೇ ಗಮನದಲ್ಲಿಟ್ಟುಕೊಂಡು ನಮ್ಮೆಲ್ಲ ಜನರು ನಿಮ್ಮನ್ನು ಮತ್ತೆ ಆರಿಸಿ ತಂದಿದ್ರು. ಆದ್ರ ಈಗ 3 ವರ್ಷ ಆಯ್ತು, ನೀವು ಯಾವುದೇ ನೇಮಕಾತಿ ಮಾಡಿಕೊಳ್ಳಕ್ ತಯಾರಿಲ್ಲ. ಆಮೇಲೆ ವಿದ್ಯಾರ್ಥಿಗಳು ಬಂದು 10 ವರ್ಷದಿಂದ ಬಿಜಾಪುರದಲ್ಲಿ ಅನೇಕ ಲೈಬ್ರರಿಗಳಲ್ಲಿದಾರ. ಲೈಬ್ರರಿ ಒಳಗ ಯಾಕದಾರ ಅಂದ್ರೆ ಬರೀ 500 ರೂಪಾಯಿ ಒಳಗ ವಿಶೇಷವಾಗಿ ರೂಮ್ ಬಾಡಿಗೆ ಕಟ್ಟಕ್ ಆಗಲಾರ್ದಕ್ ಲೈಬ್ರರಿ ಒಳಗ ಒಂದ್ ಟೈರ್, ಡ್ರೆಸ್, ಆಮೇಲೆ ಊಟ ಎಲ್ಲವೂ ಕೂಡ 500 ರೂಪಾಯಿ ಒಳಗೆ ಮುಗಿಸಾಕತ್ತಾರ. ದಯವಿಟ್ಟು ಸುಳ್ಳು ಆಶ್ವಾಸನೆ ಕೊಡಕ್ ಹೋಗ್ಬೇಡ್ರಿ. 500 ಕರೆದೆ, 600 ಕರೆದೆ, ಈ ರೀತಿ ಪೋಸ್ಟ್ ಗಳನ್ನು ಕರೆದು ನೀವೇನ್ ಮಾಡ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಸುಮ್ಮನೆ ದಿನಗಳ ಮುಂದೆ ಹಾಕಳಕ್ ಹೋಗ್ಬೇಡ್ರಿ. ಆಮೇಲೆ ವಿಶೇಷವಾಗಿ ಏನಪ್ಪಾ ಅಂದ್ರೆ 1.5 ವರ್ಷ ಏನ್ ಮಾಡಿದ್ರಿ ಅಂದ್ರೆ ಬರೀ ಈ ಮೀಸಲಾತಿ ಅಂತ ಹೇಳಿದ್ರೆ ಮೀಸಲಾತಿಯಲ್ಲೇ ಟೈಮ್ ಕಳೆದ್ರಿ. ಮತ್ತೆ ಈಗ ಹೇಳ್ದಂಗೆ ಏನಪ್ಪಾ ಅಂತಂದ್ರ ಈಗೇನು ನೀತಿ ಸಂಹಿತೆ ಜಾರಿ ಮಾಡ್ತೀರಿ, ನೀವು ಚುನಾವಣೆಗೋಸ್ಕರ ನೀತಿ ಸಂಹಿತೆ ಮಾಡ್ತೀರಿ. ಹೀಗಾಗೋದ್ರಿಂದ ವಿದ್ಯಾರ್ಥಿಗಳ ಏಜ್ ಏನಾಗ್ತದ ಅಂದ್ರೆ ಬಾರ್ ಆಗ್ತದ. ದಯವಿಟ್ಟು ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಗಳ ಬದುಕಿನ ಜೊತೆ ಹೋರಾಟ ಮಾಡಬೇಡಿ. ಅವರ ಕಷ್ಟಕ್ಕೆ ಸ್ಪಂದಿಸಿ. ಆಮೇಲೆ ಇವತ್ತಿಂತ ಬಿಸಿಲಲ್ಲಿ ನಮ್ಮ ಇಡೀ ಬೆಂಗಳೂರಿನಿಂದ ಕಾಂತಕುಮಾರ್ ಸರ್ ಬಂದಿದ್ದಾರೆ. ಪಾಪ ಅವ್ರು ಯಾರಿಗಾಗಿ ಬಂದಿದ್ದಾರೆ ಅಂದ್ರೆ ಅವ್ರು ಯಾವುದೇ ಪಾಲಿಟಿಕಲ್ಸ್ ಗಾಗಿ ತಾವು ನಾಳೆ ಮುಂದೊಂದು ದೊಡ್ಡ ರಾಜಕಾರಣಿ ಆಗ್ಬೇಕು ಅಂತಿಲ್ಲ. ವಿದ್ಯಾರ್ಥಿಗಳ ಬದುಕಿನ ಏಳಿಗೆಗಾಗಿ ಅವ್ರು ಬಂದ್ರ. ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರ ಕರ್ನಾಟಕದ ಒಬ್ಬ ವಿದ್ಯಾರ್ಥಿಗಳೇ ನನ್ನ ದೇವರೊಂದು, ವಿದ್ಯಾರ್ಥಿಗಳಿಗೋಸ್ಕರ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಸಂದೇಶ ನಾ ಹೇಳಿದ್ರ ನಮ್ ಶರಣಾಯಿ ಭಂಡಾರಿ ಮಠ ಸರ್ ಹೇಳಿದ್ರು, ನಂದು ಸ್ವಂತಕ್ಕೂ ಸ್ವಲ್ಪ ಇಲ್ಲ